ಇಲ್ಲಿರ್ತಕ್ಕಂಥ ಕೆಲವು ಆರೈಗಳು ಹೇಳಬಾರ್ದು, ಆರೈಗಳು ಇವರೇ ಬೆಂಗಳೂರು ವ್ಯಕ್ತಿಗಳಿಗೆ ಬ್ರೋಕರ್ಸು ಕೆಲವರು. ನೋಡಿ, ಇಲ್ಲಿಂದ ಕಾಂತರಾ ಸರ್ಕಲ್ ಅಂತ ಸ್ಟಾರ್ಟ್ ಆದರೆ ಆ ಕಾಂಪೌಂಡ್ ನಮ್ಮವ್ರು ಯಾರು ಆಗ್ತಾ ಇಲ್ಲ, ಮುಳಬಾಗ್ಲವ್ರು ಯಾರು ಆಗ್ತಾ ಇಲ್ಲ, ಎಲ್ಲ ಬೆಂಗಳೂರವರು. ಯಾರಿಗೋ ಗೊತ್ತು ಇವ್ರಿಗೆ ಇಷ್ಟೊಂದು ಧೈರ್ಯ, ಯಾರು ಕೊಟ್ಟರು ಇಷ್ಟೊಂದು ಧೈರ್ಯ ಅವ್ರಿಗೆ? ನಾವು ಪ್ರತಿ ಸಾರಿ ಆರೋಗ್ಯ ಬಗ್ಗೆ ಮಾತಾಡ್ತಾ ಇರ್ತಾರೆ, ತಲೆ ಬಗ್ಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ನಿಮ್ಗೇನು ಒಂದು ಸ್ವಲ್ಪ ಕಿಂಚಿತ್ತು ಇಲ್ವಾ? ನಿಮಗೆ ತಾಲೂಕನ್ನ ಉಳಿಸ್ಕೊಬೇಕಂತ ಮನ ಮರೆದಿಲ್ವ ನಮಗೆ? ಒಬ್ಬ ಶಾಸಕ ಮಾತ್ರ ಇರ್ತದ ತಾಲೂಕನ್ನ ಉಳಿಸ್ಕೊಬೇಕಂತ? 2 ಎಕರೆ ತಗೊಳ್ಳೋದು, 10 ಎಕರೆ ಕಾಂಪೌಂಡ್ ಹಾಕೊಳ್ಳೋದು, ಖರಾಬ್ ಜಮೀನು ಅವ್ರು ಕೆಲಸ ಮಾಡ್ಕೊಡೋದು. ಇಡೀ ಅವನಿಗೆ ಹೋಗ್ಬಿಡಿ ಆಲ್ರೆಡಿ ಎಲ್ಲ ಮಾರಾಟ ಹೋಗ್ಬಿಟ್ಟಿದೆ, ಎಲ್ಲ ಕ್ಲೀನ್ ಕಿಶ್ನಪ್ ಆಗ್ಬಿಟ್ಟಿದೆ ಅಲ್ಲ, ಏನು ಬ್ಯಾಲೆನ್ಸ್ ಇಟ್ಟಿಲ್ಲ. ಎಲ್ಲ ನನ್ನ ಮಾಧ್ಯಮ ಮಿತ್ರರು ಕೂಡ ಉದ್ಘಾಟನೆ ಮಾಡಿ ನಿಮ್ಮ ಜೊತೆ ಕೆಲವು ವಿಷಯಗಳನ್ನ ಹಂಚ್ಕೊಂಡು ನೀವು ನನ್ನ ಕಾರ್ಯಕ್ರಮ ಮಾಡಕ್ಕೆ ಬಿಟ್ಟರೆ ಸಾಯಂಕಾಲ ನಿಮ್ಮನ್ನು ಕರೆದು ಏನಾಯಿತು ಅಂತ ನಾನು ತಿಳಿಪಡಿಸ್ತೀನಿ ನಿಮಗೆ. ಯಾಕಂದರೆ ಈ ಕಾರ್ಯಕ್ರಮ ಉದ್ಘಾಟನೆಗೆ ತಾವೆಲ್ಲ ಇರಲೇಬೇಕು. ಸೊ ಅದರಿಂದ ಈ ಟೀಮ್ನ ಪರಿಚಯ ಮಾಡಿಕೊಡ್ಬೇಕಾಗಿತ್ತು. ಅದರಿಂದ ತಮ್ಮನ್ನು ಉದ್ಘಾಟನೆಗೆ ಕರೆದಿದ್ದೀನಿ. ಯಥಾಪ್ರಕಾರವಾಗಿ ನನ್ನ ಪ್ರಗತಿ ಪರಿಶೀಲನಾ ಸಭೆಯನ್ನು ತುಂಬ ಉನ್ನತ ಮಟ್ಟದಲ್ಲಿ ನಾವು ತಗೊಂಡು ಹೋಗ್ತಾಯಿದ್ವಿ. ಎಲ್ಲ ಇಲಾಖೆಗಳು ಕೂಡ ಏನೇನು ಸಮಸ್ಯೆಗಳಿದೆ, ಬರೀ ನಾವು ಇಲ್ಲಿ ಬಂದುಬಿಟ್ಟು ಬರೀ ಅಧಿಕಾರಿ ಮೇಲೆ ದಬ್ಬಾಳೆ ಮಾಡೋಕ್ಕಿದಲ್ಲ, ತಮ್ಮಲ್ಲಿ ಏನು ಸಮಸ್ಯೆಗಳಿದೆ, ಆ ಸಮಸ್ಯೆಗಳ ಜೊತೆಯಲ್ಲಿ ನಾನು ಸರ್ಕಾರ ಜೊತೆ ಏನು ಮಾತಾಡ್ಬೋದು. ಈಗ ಲಾಸ್ಟ್ ಸಭೆಯಲ್ಲಿ ವಿ ಎಗಳು ಅಪಾಯಿಂಟ್ ಆಗಿದ್ದಾರೆ, ಪಶುಸಂಗೋಪನೆ ಅಧಿಕಾರಿಗಳಿಲ್ಲ, ಅಧಿಕಾರಿಗಳು 7 ಜನ ತಂದ್ವಿ. ಸೊ ಹಾಗೆ ಏನೇನು ಇರಲಿಲ್ಲ, ನಮ್ಮ ಇದನ್ನು ಕುಲಂಕುಷವಾಗಿ ಮಾತಾಡಿ, ನೀವು ನನ್ನ ಜೊತೆ ಮಾತಾಡಿ, ನಾನು ಸರ್ಕಾರ ಜೊತೆ ಮಾತಾಡಿ ತರ್ತಕ್ಕಂಥ ಒಂದು ಕರ್ತವ್ಯ ಇದು. ಇದೇನೋ ಸಿಕ್ಕಿದೆ ಬಿಡು, MLA ಸಿಕ್ಕಿದೆ ಬಿಡು ದರ್ಬಾರ ಮಾಡ್ತಕ್ಕಂಥ ವಿಧಾನ ಅಲ್ಲ ಇದು. ನಮ್ಮ ಜೊತೆ ಪ್ರಗತಿ ಪರಿಶೀಲನಾ ಸಭೆ ಅಂತಂದರೆ ಸಂಯೋಜಿತ ಅಂತಂದರೆ ನಮ್ಮ ಜೊತೆ ನಮ್ಮ ಇಲಾಖೆಗಳಲ್ಲಿ ಏನೇನು ನಡೀತಾ ಇದೆ, ಏನೇನು ಸಮಸ್ಯೆಗಳಿದೆ. ಈಗಾಗಲೇ ನೋಡಿ, ಲಾಸ್ಟು ನಮ್ಮಲ್ಲಿ ತುಂಬ ಕೊರತೆ ಇತ್ತು. ಏನಂತಂದರೆ ಈ ಡಿಪೋಸು, ಅಕ್ಕಿ ಹಾಕತಕ್ಕ ಡಿಪೋಸು. ನಾನು ಲಾಸ್ಟ್ ಟೈಮಿಗೆ ಹೇಳಿದೆ, ನಾನು ಯಾಕೆ ನೀವು ನಮ್ಮ ಹತ್ರ ಹೇಳ್ತಾ ಇಲ್ಲ ಅಂತ. ಮಾನ್ಯ ಸರ್ಕಾರ ಜೊತೆ ಮಾತಾಡಿ, ಮಿನಿಸ್ಟ್ರ್ ಜೊತೆ ಮಾತಾಡಿ ಈಗಾಗಲೇ 18 ಹೊಸ ಏನು ಡಿಪೋಸ್ನ ಓಪನ್ ಮಾಡಲಿಕ್ಕೆ ತಿಳಿಪಡಿಸ್ತೀನಿ. ಈಗಾಗಲೇ ಆರ್ಡರ್ ಕಾಪಿ ಕೈಗೆ ಬರ್ತದೆ. ಸೊ ಯಾಕಂದ್ರೆ ನೀವು ನಮ್ಮ ಜೊತೆ ಸಂಪೂರ್ಣವಾಗಿ ತಮ್ಮ ಮಾಹಿತಿಯನ್ನು ಹಂಚ್ಕೊಂಡಾಗ ಮಾತ್ರ ಸರ್ಕಾರ ಜೊತೆ ನಾನು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ಇಲಾಖೆಯಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ, ಏನಾಗ್ತಿದೆ ಅನ್ನೋದು ಕಥಾಗ್ತದೆ. ಕೆಲವು ಇಲಾಖೆಗಳಲ್ಲಿ ಕೆಲವು ಪುಡಾರಿಗಳು ನುಗ್ಗಿ, ಕೆಲವು ಬೇರೆ ಅನ್ವಾಂಟೆಡ್ ನುಗ್ಗಿ ಸುಮ್ಮನೆ ಅದು ಕೇಳೋದು ಇದು ಕೇಳೋದು ಮಾಡ್ತಾಯಿದ್ರು. ಇತ್ತೀಚೆಗೆ ಹೊಸದಾಗಿ ಒಂದು ಸ್ಟಾರ್ಟ್ ಆಗಿದೆ. ಎಲ್ರಿಗೂ PDOಗಳಿಗೆ ಮಾಹಿತಿ ಹಾಕಿ ಕಳಿಸೋದು, ಅದು ಕೊಡಿ ಇದು ಕೊಡಿ ಅಂತ ಕೇಳೋದು, 15 ವರ್ಷ 20 ವರ್ಷ ಅಂತ ಕೊಡಿ ಅಂತ ಕೇಳೋದು, ಇದು ಕೊಡದೇ ಇದ್ದರೆ ನಿಮ್ಮನ್ನು ಇದು ಮಾಡ್ತೀವಿ ಅಂತ ಹೇಳೋದು. ಇಂಥದ್ದೆಲ್ಲ ಒಂದು CO ಜೊತೆ ಮೀಟಿಂಗ್ ಮಾಡಿ, DC ಜೊತೆ ಮೀಟಿಂಗ್ ಮಾಡಿ ಇದಕ್ಕೊಂದು ಆಗ್ತಾ ಇರಬೇಕು ಅಂತ ಮಾಡಿ ತಾನೇ ಮಾತಾಡಿದ್ವಿ. ಯಾಕಂದರೆ ಅಧಿಕಾರಿಗಳೇ ನಾನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ನಾನು ತಾಲೂಕನ್ನ ಉಳಿಸ್ಕೊಳ್ಳೋಕ್ಕಾಗಲ್ಲ. ಇದಲ್ಲ, ಇದು ನಾನು ಬರೀ ಇನ್ನೊಂದು ಪಕ್ಷ ಶಾಸಕ, ನನ್ನ ಮುಳಬಾಗಲ್ ತಾಲೂಕಿನ ಶಾಸಕರು. ಇಡೀ ನನ್ನ 2,20,000 ಜನಕ್ಕೂ ನಾನು ಶಾಸಕರಾಗಿರ್ತೀನಿ. ಅದರಿಂದ ನನಗೆ ಕೊಟ್ಟಿರ್ತಕ್ಕಂಥ ದೇವರ ಅಧಿಕಾರದಲ್ಲಿ ನಿಮ್ಮನ್ನೆಲ್ಲ ಉಳಿಸ್ಕೊಳ್ತಾ ಹೋಗ್ತಕ್ಕಂಥ ಶಕ್ತಿ ನನಗೆ ಬೇಕಾಗುತ್ತೆ. ಅಧಿಕಾರಿಗಳೇ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದಮೇಲೆ ನಾನು ಪಬ್ಲಿಕ್ ಉಳಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮನ್ನು ನಾನು ಸರಿಸಮಾನವಾಗಿ ಕುಟುಂಬ ಸಮೇತ ಕಂಡ್ರೆ ಮಾತ್ರ ನಾನು ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ನಾನು ಎಲ್ಲ ನಿಮ್ಮ ರಿವ್ಯೂಸ್ ನಿಮ್ಗೆ ಗೊತ್ತಿದೆಯಲ್ಲ, ನಾನು ಯಾವ ರೀತಿ ಮಾಡ್ತೀನಿ ಅಂತ ಗೊತ್ತಿದೆಯಲ್ಲ. ಸೊ ಹಂಗಂತಂದ್ಬಿಟ್ಟು ಬೇಡದಿರ್ತಕ್ಕಂಥ ಯಾರನ್ನ ಬೇಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಇಟ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ನನಗೆ ಗೊತ್ತು, ಇಲ್ಲಿ ನಾನು ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಎತ್ಕೊಂಡ್ಬಂದಿರ್ತೀನಿ ಅಂತ ನಮ್ಗೆ ಗೊತ್ತು. ಅದಲ್ಲ, ನಮ್ಮ ಕಣ್ಣ ಮುಚ್ಚು ಆಟ ಆಡ್ತಕ್ಕಂಥ ಅಧಿಕಾರಿಗಳಿಗೆ ಏನು ಮಾಡ್ಬೇಕಂತಲೇ ಗೊತ್ತು. ಅವ್ರಿಗಾಗಲೇ ಭಯದೇ ಬಂದಿರ್ತಾರೆ. ಈಗಾಗಲೇ 2 ದಿವಸ 3 ದಿವಸ ಮುಂಚೆ ನನಗೆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಾರ್ ಅದು ತೆಗಿಬೇಡಿ ಸಾರ್, ಇದು ತೆಗಿಬೇಡಿ ಸರ್. ಅದು ತೆಗೆಯೋಕ್ಕೆ ಇದು ಮುಚ್ಚಿಟ್ಟಕ್ಕಂತ ನಾನಿಲ್ಲ, ಅದೇಕೆ ಇರೋದು. ಸೊ ಅದರಿಂದ ಎಲ್ಲ ನನ್ನ ಅಧಿಕಾರಿ ವರ್ಗದವರು ಕೂಡ ನಾವೆಲ್ಲರೂ ಒಂದು ಕೆಲಸ ಏನಂತಂದರೆ, ಭಗವಂತ ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಅವಕಾಶವನ್ನು ನಾನು ಯಾವಾಗಲೂ ಪ್ರತಿ ಅಧಿಕಾರಿಗೆ ಹೇಳ್ತಾ ಇರ್ತೀನಿ, ನೀನು ಇಲ್ಲಿರು ಮುಳುಬಾಗ್ಲಿರು, ನೀನು ಬಾಗೇಪಲ್ಲಿಗೆ ಹೋಗು, ಇಲ್ಲ ಗುಂಡ್ಲುಪೇಟೆಗೆ ಹೋಗು, ನೀನು ಸೈನ್ ಹಾಕಿರ್ತಕ್ಕಂಥ ಸೈನ್ಗೆ ನೀನು ಆನ್ಸರಬಲ್. ನೀನು ಮಾಡಿರ್ತಕ್ಕಂಥ ಕೆಲಸಕ್ಕೆ ನೀನು ಎಲ್ಲೋದ್ರೂ ಆನ್ಸರಬಲ್. ಅದಕ್ಕೆ ಮಾಡೋಕ್ಕಿಂತ ಮುಂಚೆ, ಹೇಳೋಕ್ಕಿಂತ ಮುಂಚೆ ಕರೆಕ್ಟಾಗಿ ಮಾಡಿ ಅಂತ ಹೇಳಿ. ಕೆಲವು ಏನಂತಂದರೆ, ನಾನು ತಪ್ಪು ತಿಳ್ಕೊಂಬೇಡಿ, ನನ್ನ ಗ್ಯಾರಂಟಿ ಅಧ್ಯಕ್ಷರಿಗೆ ಒಂದು ವಿಷಯ ಹೇಳ್ತೀನಿ. ಕಾರ್ಯನಿರ್ವಹಣಾಧಿಕಾರಿ EO ಆಫೀಸಲ್ಲಿ ಒಬ್ಬ PDO ಕೂತ್ಕೊಳ್ಳೋದು, ಒಬ್ಬ PDO. ಆ PDO ಆಚೆ ಒಬ್ಬ ಕಾಂಪೌಂಡ್ ಬ್ರೋಕರ್ ನಿಲ್ಕೊಳ್ಳೋದು, ಬ್ರೋಕರು. ಆ PDO ಬ್ರೋಕರ್ಗೆ ಮಾಹಿತಿ ಕೊಡೋದು, ಇಂಥ ಕೆಲಸ ನಡೀತಾ ಇದೆ. ಆ ಬ್ರೋಕರ್ ಬಂದು ಮಾಹಿತಿ ಹಾಕೊಳ್ಳೋದು, ಬೆದಕಿಡೋದು. ಆ ಯಾವ PDO ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತದೆ.
ಆಲ್ರೆಡಿ ಆಚೆ ಕಳಿಸಿದ್ದೀನಿ ಅವ್ರನ್ನ. ಈ ಕೆಲಸ ಮಾಡೋ ಬದಲು ಇನ್ನೊಂದು ಕೆಲಸ ಮಾಡ್ಬೋದಲ್ಲ. ನಿನ್ನ ಮನೆ ಕುಟುಂಬನ ನೀನು ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಾಗ ನಿನ್ನ ಲೂಪ್ ಹೋಲ್ಸ್ನ ಏನು ಕೆಲಸ, ಯಾರು ಬರ್ತಾವ್ರೆ ಯಾರು ಹೋಗ್ತಾವ್ರೆ ಅಂತ ಹೇಳೋ ಕೆಲಸ ನಿನಗೆ ಇದ್ದಾಗ, ಯಾವನೋ ದಂಡನಾಯಕ ಅಂತ ನೀನು ಬ್ರೋಕರ್ ಆಗಿ ಇಟ್ಟಾಗ ನಿನ್ನ ತಾಲೂಕಲ್ಲಿ ಏನು ಕೆಲಸ ಮಾಡ್ತೀನಿ? ನನಗೆ ಲಾಸ್ಟ್ 2 days ಬ್ಯಾಕ್ ಏನು ನಡೀತಿದೆ ಅಂತ ಗ್ಯಾರಂಟಿಗಳಲ್ಲಿ ಒಬ್ಬ ಯಾರೋ ಮಾಹಿತಿ ಕೇಳ್ತಾನೆ ಅಂತಂದರೆ, ನಮ್ಮಲ್ಲಿ ಇರ್ತಕ್ಕಂಥ PDO ಪ್ರತಿ ಇನ್ಫಾರ್ಮೇಷನ್ ಜೆರಾಕ್ಸ್ ಆಚೆ ಆಗ್ತಾ ಇದ್ದಾನೆ. ಪ್ರತಿ PDO ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ. ಅಂದರೆ ನಮ್ಮ ಕುಟುಂಬದಲ್ಲಿ ನಾವೇನಾಗ್ತಿದೆ ಅಂತ ನಾವೇ ಹೇಳ್ಕೊಳ್ಳೋ ರೀತಿ ಇದೆಲ್ಲ. ಅದಕ್ಕೆ ನಾನು ಬಾಬು ಅವ್ರನ್ನ ಕರೆದು ಹೇಳಿದ್ದೀನಿ, ಬೇಡ ಎಲ್ಲ ರೀಶಫಲ್ ಮಾಡಿ ಫಸ್ಟು ಅಂತ. 24 ಗಂಟೆ ರೀಶಫಲ್ ಮಾಡಿದ್ವಿ. ಏನಕ್ಕೆ ಹೇಳ್ತಿದ್ದೀವಿ ಅಂತಂದರೆ, ಅಂದರೆ ಅದು ಕುಟುಂಬದ ಸದಸ್ಯರು ನೋವಾದರೆ ಇದು ಕುಟುಂಬ ನೋವಾಗುತ್ತಾನೆ, ಆಗುತ್ತಾನೆ. ಬಟ್ ಈ ಕೆಲಸ ಯಾರು ದಯವಿಟ್ಟು ಮಾಡ್ತಿದ್ದೀರಿ ನನ್ನ ಗಮನಕ್ಕೆ ಬಂದಿದ್ದೀವಿ. ಅಲ್ಲ DC ಗಮನ ತಂದಿದ್ದೀನಿ, ಆಲ್ರೆಡಿ ಕೃಷ್ಣಬೈರೇಗೌಡರ ಗಮನ ತಂದಿದ್ದೀನಿ, ಆಯ್ತಲ್ವ. ನಾನು ಏನು ಕೆಲಸ ಮಾಡಬೇಕಾ ಕೆಲಸ ಮಾಡಿದ್ದೀನಿ ನಾನು, ಅದಲ್ವಾ. ಇಲ್ಲಿರ್ತಕ್ಕಂಥ ಕೆಲವು ಆರೈಗಳು ಹೇಳಬಾರ್ದು, ಆರೈಗಳು ಇವರೇ ಬೆಂಗಳೂರು ವ್ಯಕ್ತಿಗಳಿಗೆ ಬ್ರೋಕರ್ಸು ಕೆಲವರು. ನೋಡಿ, ಇಲ್ಲಿಂದ ಕಾಂತರ ಸರ್ಕಲ್ ಅಂತ ಸ್ಟಾರ್ಟ್ ಆದರೆ ಆ ಕಾಂಪೌಂಡ್ ನಮ್ಮವ್ರು ಯಾರು ಆಗ್ತಾ ಇಲ್ಲ, ಮುಳಬಾಗ್ಲವ್ರು ಯಾರು ಆಗ್ತಾ ಇಲ್ಲ, ಎಲ್ಲ ಬೆಂಗಳೂರವರು. ಯಾರಿಗೋ ಗೊತ್ತು ಇವ್ರಿಗೆ ಇಷ್ಟೊಂದು ಧೈರ್ಯ, ಯಾರು ಕೊಟ್ಟರು ಇಷ್ಟೊಂದು ಧೈರ್ಯ ಅವ್ರಿಗೆ? ನಾವು ಪ್ರತಿ ಸಾರಿ ಆರೋಗ್ಯ ಬಗ್ಗೆ ಮಾತಾಡ್ತಾ ತಲೆ ಬಗ್ಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ನಿಮ್ಗೇನು ಒಂದು ಸ್ವಲ್ಪ ಕಿಂಚಿತ್ತು ಇಲ್ವಾ? ನಿಮಗೆ ತಾಲೂಕನ್ನ ಉಳಿಸ್ಕೊಬೇಕಂತ ಮನ ಮರೆದಿಲ್ವ ನಮಗೆ? ಒಬ್ಬ ಶಾಸಕ ಮಾತ್ರ ಇರ್ತದ ತಾಲೂಕನ್ನ ಉಳಿಸ್ಕೊಬೇಕಂತ? 2 ಎಕರೆ ತಗೊಳ್ಳೋದು, 10 ಎಕರೆ ಕಾಂಪೌಂಡ್ ಹಾಕೊಳ್ಳೋದು, ಖರಾಬ್ ಜಮೀನು ಅವ್ರು ಕೆಲಸ ಮಾಡ್ಕೊಡೋದು. ಇಡೀ ಅವನಿಗೆ ಹೋಗ್ಬಿಡಿ ಆಲ್ರೆಡಿ ಎಲ್ಲ ಮಾರಾಟ ಹೋಗ್ಬಿಟ್ಟಿದೆ, ಎಲ್ಲ ಕ್ಲೀನ್ ಕಿಶ್ನಪ್ ಆಗ್ಬಿಟ್ಟಿದೆ ಅಲ್ಲ, ಏನು ಬ್ಯಾಲೆನ್ಸ್ ಇಟ್ಟಿಲ್ಲ. ಯಾಕೆ ಕೆಲವು ಅಧಿಕಾರಿಗಳ ಬಗ್ಗೆ ಇಷ್ಟೊಂದು ನೀವು ತಾಲೂಕು ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯವಾಗಿ ಹೋಗ್ತಿದ್ದೀರ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಈಗ ನಾನು ಕೆಲಸ ಮಾಡೋಕ್ಕೆ ಬಂದಿದ್ದು, ನೀವು ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ನನಗೂ 5 ವರ್ಷ ಭಗವಂತ ಅಧಿಕಾರ ಕೊಟ್ಟಿದ್ದರೆ, ನಿಮಗೂ ಇವತ್ತು ಏನು ಪರ್ಮನೆಂಟ್ ಉಳ್ಕೊಳ್ಳ. ಕೆಲವು ಆರೋಗ್ಯಗಳು, ಕೆಲವು VAಗಳು 14-15 ವರ್ಷಗಳಿಂದ ಇದ್ದೀರಿ, 14-15 ಇಯರ್ಸಿಂದ ಬಿಡ್ಬಿಡ್ಕೊಂಡ್ಬಿಟ್ಟಿದ್ದೀರಿ. ನಿಂಗೆ ಅರ್ಥ ಆಗ್ತಾ ಇಲ್ಲ. ಸೊ ಅದರಿಂದ ನಾನು ಹೇಳೋದಷ್ಟೇ, ನಾನು ಸ್ವಲ್ಪ ಲೂಸ್ ಬಿಟ್ರೆ ಎಲ್ಲ ಬಂದು ಕೂತ್ಕೊತಾರೆ. ಇಲ್ಲಿ ತನಕ ನಾನು ಲೂಸ್ ಬಿಡೋಕೆ ಹೋಗಿ ನಿಮ್ಮ ವಿಚಾರದಲ್ಲಿ. ಸೊ ಅದರಿಂದ ಎಲ್ಲ ನನ್ನ ಏನು ಇವತ್ತು 2 ವರ್ಷ ಆಗಿದೆ, 2 ವರ್ಷ ನಮ್ಮ ಟೈಮ್ ಇದೆ. ನಾವು ಬೆಳಗ್ಗೆಯಿಂದ ಮೀಟಿಂಗ್ಸ್ ಮಾಡಿದ್ದೀವಿ. ಈಗ ಆಲ್ರೆಡಿ ಮೀಟಿಂಗ್ಸ್ ಮಾಡ್ಕೊಂಡು ಏನೇನು ಪ್ಲ್ಯಾನ್ ಮಾಡಬೇಕಂತ ಮಾಡ್ಕೊಂಡು ಬಂದಿದ್ದೀವಿ. 2.5 ವರ್ಷ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇರ್ತಕ್ಕಂಥ ನಿಮ್ಮ ವರ್ಕನ್ನ ಸ್ಟೈಲ್ನ ಚೇಂಜ್ ಮಾಡೋಂಗಿದ್ರೆ ಮುಳಬಾಗಲ್ ತಾಲೂಕಲ್ಲಿ ಉಳ್ಕೊಳ್ಳಿ. ಇಲ್ಲ ಅಂತ ವಾಲಂಟಿಯರ್ ತೊಗೊಂಡು ನೀವೇ ಎಲ್ಲಿ ಬೇಕಾದ್ರೆ ಅಲ್ಲಿ ಖಾಲಿ ಮಾಡ್ಕೊಳ್ಳಿ, ಬೇರೆಯವ್ರು ಬರ್ತಾರೆ. ನಾನು ಯಾರೂ ತರೋದಿಲ್ಲ, ನಾನು ಯಾರೂ ಒಬ್ಬರು ಲೆಟ್ರ್ ಕೊಡೋದಿಲ್ಲ. ಅದು ಯಾರು ಬಂದರೂ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂತೀನಿ ನಾನು. ಸೊ ಅದರಿಂದ ನನ್ನ ಹೊಸ ವರ್ಷದಲ್ಲಿ ಹೊಸದಾಗಿ ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡ್ಬೇಕು ಬಂದ ಕೆಲವು ವಿಷಯಗಳಿಗೆ ಬೆಳಗ್ಗೆ ಗಮನಕ್ಕೆ ಬಿದ್ದಾಗ ತುಂಬ ನೋವಾಗುತ್ತೆ ನೀವು ಮಾಡ್ತಕ್ಕಂಥ ಕೆಲಸಗಳು. ಎಲ್ಲರೂ ಅಲ್ಲ, ಕೆಲವರು. ಸೊ ಅದರಿಂದ ಇವತ್ತು ನನ್ನ ಜೊತೆ ಕೆಲಸ ಮಾಡಲಿಕ್ಕೆ ಸಮಿತಿ ಬಂದಿದೆ, ಅರ್ಥ. ಸೊ ಎಲ್ಲರೂ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ. ಆ ಉದ್ದೇಶಪೂರ್ವಕವಾಗಿ ನೀವು ಕೆಲಸ ಮಾಡಬೇಕಾಗ್ತದೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಕೂಡ ನಾನು ಒಂದೇ ಮಾತು ಶಾಸಕನಾಗಿ ನೀವು ಒಂದು ಮಾತು ಹೇಳೋದು, ಇದು ಕೊನೆ ತನಕ ನಾನು ಯಾವ ಡಿಪಾರ್ಟ್ಮೆಂಟ್ ಇಟ್ಕೊಂಡ್ರು ಒಂದೇ ಮಾತು ನಿಮ್ಗೆ ಹೇಳೋದು, ನಾನು ಇಷ್ಟಪಟ್ಟು ಕೆಲಸ ಮಾಡಿ, ಕಷ್ಟಪಟ್ಟು ಕೆಲಸ ಮಾಡಬೇಡಿ. ಮಾಡ್ತಕ್ಕಂಥ ಕೆಲಸನ ಕಷ್ಟಪಟ್ಟು ಮಾಡಬೇಡಿ, ಇಷ್ಟಪಟ್ಟು ಮಾಡಿ. ಇಷ್ಟಪಟ್ಟು ಮಾಡೋಂಥವ್ರು ಮಾತ್ರ ದಯವಿಟ್ಟು ಮುಳಬಾಗಲ್ ತಾಲೂಕಲ್ಲಿ ಉಳ್ಕೊಳ್ಳಿ. ಇಲ್ಲ ನಿಮ್ಮ ಕೈಲಿ ಆಗಲಿಲ್ಲ, ಪ್ರೀತಿಯಿಂದ ಇಲ್ಲಿಂದ ಹೋಗಿ ನಾವು ಬೀಳ್ಕೊಡಕ್ಕೆ ಮಾಡ್ತೀವಿ. ಆ ಪ್ಲೇಸ್ಗೆ ಯಾರೋ ಬರ್ತಾನೆ ಮಾಡ್ಕೊತಾನೆ. ಕಷ್ಟಪಟ್ಟು ಮಾಡತಕ್ಕಂಥ ಕೆಲಸವನ್ನು ನನಗೂ ಇಷ್ಟ ಇಲ್ಲ ದಯವಿಟ್ಟು. ಸೊ ಅದರಿಂದ ಈ ಸಭೆಯನ್ನು ಮುಂದುವರಿಸ್ತಾ ಇದ್ದೀನಿ. ಅದರಿಂದ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಸಹಕರಿಸಿ ಸರ್ವತೋಮುಖ ತಾಲೂಕು ಅಭಿವೃದ್ಧಿಗೆ ತಾವು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊತ, ಸಾಯಂಕಾಲ ಏನೇನು ನಡೀತು ಅಂತ ಹೇಳ್ಬಿಡ್ಬೇಕಂತ ನಾನು ರಿವ್ಯೂಸ್ ಮೀಟಿಂಗ್ ಕೊಡ್ತೀನಿ. ಅದರಿಂದ ನಿಮಗೆ ಪ್ರೀತಿಪೂರ್ವಕವಾಗಿ